ನಮ್ಮ ಅಮ್ಮಂಗೆ ಡೇರೆ ಹೂವು ಅಂದರೆ ತುಂಬ ಇಷ್ಟ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನಪ್ಪ ವಿಡಿಯೋ ಸ್ಟಾರ್ಟಿಂಗಲ್ಲೇ ಡೇರೆ ಹೂಗಳನ್ನ ತೋರಿಸ್ತಿದೆ ಅಂದರೆ ಇದಿಷ್ಟು ಕಲೆಕ್ಷನ್ನು ನನಗೆ ಚಿಕ್ಕಮಂಗ್ಳೂರಿಂದ ಒಬ್ಬರು ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ. ಆ ಕಲರ್ಸ್ಗಳು ಈ ಕಲರ್ಸ್ಗಳು ಗೆಡ್ಡೆನೇ ಅವ್ರು ನಮಗೆ ಕೊಟ್ಟಿದ್ದು. ಈಗ ಅವ್ರು ಕೊಟ್ಟಂಥ ಗೆಡ್ಡೆಗಳೆಲ್ಲ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಮತ್ತು ಹೂ ಬಿಟ್ಟಾಗ ನೋಡಬೇಕು. ಇವಾಗ ನಾನು ಏನಕ್ಕೆ ಡಾಲಿಯಾ ಅಂದರೆ ಶಾಂತ ಕೃಷಿಕ ಯೂಟ್ಯೂಬರ್ ಮನೆಯಿಂದ ತಂದಂಥ ಗೆಡ್ಡೆಗಳನ್ನ ಯಾವ ರೀತಿ ರೀಪಾರ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಅದು ಯಾವ ರೀತಿ ಬರುತ್ತೆ ಗಿಡಗಳು. ಕೆಲವೊಬ್ಬರು ಕೇಳಿದ್ರಿ ಡೈರೆ ಗೆಡ್ಡೆ ಹೇಗೆ ರೀಪಾರ್ಟ್ ಮಾಡೋದು ಅಂತ. ಸೊ ನೋಡಿ, ನಾನು ಈ ರೀತಿ ರೀಪಾರ್ಟ್ ಮಾಡ್ತೀನಿ. ಡೈರೆ ಗೆಡ್ಡೆನ ರೀಪಾರ್ಟ್ ಮಾಡುವಾಗ ಮಣ್ಣಿಂದ ಒಂದು ಅರ್ಧ ಇಂಚು ಗೆಡ್ಡೆ ಮೇಲಿರಬೇಕು ಚಿಗುರು ಬರೋದಕ್ಕೆ. ನಾನು ಪ್ರತಿಯೊಂದನ್ನು ಕೂಡ ಚಿಕ್ಕ ಪಾಟು ನರ್ಸರಿ ಕವರ್ಗಳಲ್ಲೇ ಹಾಕಿಟ್ಕೊಂಡಿದ್ದೀನಿ. ಅವ್ರ ಹತ್ರ ತಂದಿರೋ ಅಷ್ಟು ಡೈರೆ ಗೆಡ್ಡೆಗಳನ್ನು ನಾನು ಚಿಕ್ಕ ಚಿಕ್ಕ ಪಾಟ್ಗಳಿಗೆ ರೀಪಾರ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನರ್ಸರಿ ಕವರ್ಗೂ ಸಹ ಹಾಕ್ತಾಯಿದ್ದೀನಿ. ಸಣ್ಣ ಗೆಡ್ಡೆಗಳನ್ನ ನರ್ಸರಿ ಕವರ್ ಚಿಕ್ಕ ಚಿಕ್ಕ ನರ್ಸರಿ ಕವರ್ಗಳಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಮಣ್ಣು ಸ್ವಲ್ಪ ಗೆಡ್ಡೆ ಮೇಲೆ ಕಾಣಬೇಕು, ಆ ರೀತಿ ಇಟ್ಕೊಬೇಕು ಪಾಟಲ್ಲಿ ರೀಪಾರ್ಟ್ ಮಾಡುವಾಗ. ನೆಲದಲ್ಲಿ ಹೇಗೆ ಹಾಕಿದ್ರೂ ಬರುತ್ತೆ, ಬಟ್ ಪಾಟಲ್ಲಿ ಕವರಲ್ಲಿ ಹಾಕುವಾಗ ನೀಟಾಗಿ ಮೇಲೆ ಸ್ವಲ್ಪ ಗೆಡ್ಡೆ ಕಾಣೋ ಥರ ಇಟ್ಟರೆ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಆಮೇಲೆ ನೀರು ಜಾಸ್ತಿ ಬೇಕಾಗಲ್ಲ. ಪಾಟ್ಗಳಲ್ಲಿ ನಾವು ಗೆಡ್ಡೆಗಳನ್ನ ಹಾಕಿ ಬೆಳೆಸ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಅದಕ್ಕೆ ತೇವಾಂಶ ಸ್ವಲ್ಪ ಇದ್ದರೆ ಸಾಕು. ಆಮೇಲೆ ಜಾಸ್ತಿ ನೀರು ಹಾಕ್ತಂದರೆ ಗೆಡ್ಡೆ ಕೊಳೆಯೋ ಚಾನ್ಸಸ್ ಇರುತ್ತೆ. ಕೆಲವರು ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಒಳ್ಳೆಯದು. ನಾನು ಪಾಟಲ್ಲೇ ಇವಾಗೆಲ್ಲ ಮತ್ತು ನರ್ಸರಿ ಕವರ್ ಇರುತ್ತಲ್ಲ ಅದರಲ್ಲಿ ಸಣ್ಣ ಸಣ್ಣ ಗೆಡ್ಡೆಗಳನ್ನ ಇಟ್ಕೊತಾ ಇದ್ದೀನಿ. ಅದರಲ್ಲಿ ಚಿಕ್ಕ ಚಿಕ್ಕ ಗೆಡ್ಡೆಗಳನ್ನ ಹಾಕಿ ರೀಪಾರ್ಟ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದನ್ನು ರೀಪಾರ್ಟ್ ಮಾಡಿ ನಾನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಈಗ ಜೋಡಿಸಿರೋಂಥ ಪಾಟಲ್ಲಿ ಯಾವ ರೀತಿ ಚಿಗುರು ಬಂದಿದೆ ಅಂತಲೂ ನೋಡ್ಕೊಂಡು ಹೋಗ್ಬೋದು ನೀವು. ತುಂಬ ಚೆನ್ನಾಗಿ ಚಿಗುರು ಆಗ್ತಾಯಿದೆ, ಯಾವುದು ಕೂಡ ಹಾಳಾಗಿಲ್ಲ. ಹಾಗೆ ನೆಲದಲ್ಲಿ ಸುಮಾರು ಇಟ್ಟಿದ್ದೆ ಗೆಡ್ಡೆಗಳನ್ನ, ಅವು ಕೂಡ ಚಿಗುರು ಬರ್ತಾಯಿದೆ. ನೋಡಿ, ನೀರು ಹಾಕ್ಕೊಂಡೇ ತೋರಿಸ್ತಾ ಇದ್ದೀನಿ ಆ ಗೆಡ್ಡೆಗಳನ್ನೆಲ್ಲ. ಈ ರೀತಿ ಗೆಡ್ಡೆಗಳನ್ನ ಹಾಕಿದ್ದೀನಿ. ನೋಡಿ, ಈ ನೀರು ಹಾಕ್ತಾಯಿದ್ದೀನಿ. ಅಲ್ಲೂ ಕೂಡ ನೀರು ಹಾಕ್ತಾ ಇರೋ ಜಾಗದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ. ಅದಕ್ಕೆ ನಾನು ನೀರು ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನನ್ನ ಎಲ್ಲ ಆಲ್ಮೋಸ್ಟ್ ಕೊಟ್ಟಿರೋಂಥ ಡೈರೆ ಗೆಡ್ಡೆಗಳು ಯಾವುದೂ ಸಹ ಹಾಳಾಗಿಲ್ಲ. ನನಗೆ ಡೈರೆ ಕಲೆಕ್ಷನ್ಗಳಂದರೆ ತುಂಬ ಇಷ್ಟ. ಅದಕ್ಕೆ ಇಷ್ಟೊಂದು ಕಲೆಕ್ಷನ್ ಮಾಡಿ ಎಲ್ಲ ಗಿಡಗಳನ್ನು ಬರ್ಸ್ಕೊತಾ ಇದ್ದೀನಿ. ಈ ಎಲ್ಲ ಗಿಡಗಳು ಒಡೆದು ಚೆನ್ನಾಗಿ ಹೂ ಬಿಟ್ರಂತೂ ನೋಡೋಕ್ಕೆ ಕಣ್ಣು ಸಾಲಲ್ಲ. ಹಾಗಾಗಿ ಎಲ್ಲ ಗೆಡ್ಡೆಗಳನ್ನು ರೀಪಾರ್ಟ್ ಮಾಡಿ ಈ ರೀತಿ ಜೋಡಿಸ್ಕೊಂಡು ಎಲ್ಲ ಚಿಗುರಾಗ್ತಾಯಿದೆ. ಇನ್ನು ನೋಡಿ, ಕವರಲ್ಲಿ ಹಾಕಿರೋದು ಚಿಗುರು ಬಂದಿದೆ. ತುಂಬ ಚೆನ್ನಾಗಿ ಎಲ್ಲ ಚಿಗುರು ಬಂದಿದೆ. ಪಾಟಲ್ಲೂ ಕೂಡ ಎಲ್ಲ ಗಿಡಗಳಲ್ಲೂ ಚಿಗುರಾಗ್ತಾಯಿದೆ. ಎಲ್ಲ ಚೆನ್ನಾಗಿ ಚಿಗುರು ಬಂದಿದೆ. ಎಲ್ಲ ಕಲೆಕ್ಷನ್ನು ದೊಡ್ಡ ಗಿಡಗಳಾಗ್ಬಿಟ್ಟು ಹೂ ಬಿಟ್ಟರೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ. ಹಾಗಾಗಿ ಎಲ್ಲ ಕಲೆಕ್ಷನ್ ಮಾಡಿದ್ದೀನಿ. ಡಾಲಿಯಾ ಅಂದರೆ ನಂಗೆ ತುಂಬ ಇಷ್ಟ. ಇವರು ಸತೀಶ್ ಮತ್ತು ಅವರ ಮಿಸ್ಸಸ್ಸು ಇವರು 2 ಸಲ ಕಾಲ್ ಮಾಡ್ಕೊಂಡು ಬಂದರು ದೀಕ್ಷನ್ ನೋಡೋಕ್ಕೆ ಅಂತ ಮತ್ತು ಗಾರ್ಡನ್ ನೋಡೋಕ್ಕೆ ಅಂತ. ಅವ್ರು ಬಂದು ಕುತ್ಕೊಂಡು ಮಾತಾಡ್ತಾಯಿದ್ರು. ಈ ಗಾರ್ಡನ್ ಎಲ್ಲ ಚೆನ್ನಾಗಿದೆ, ನಾವು ಇಲ್ಲೇ ಓಡಾಡ್ತೀವಿ, ಆದರೆ ಇಲ್ಲಿ ಇದೆ ಅಂತ ಗೊತ್ತಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಹಂಗೆ ಅವ್ರ ಮಿಸ್ಸಸ್ ಅವರು ಗಾರ್ಡನ್ನೆಲ್ಲ ನೋಡೋದಕ್ಕೆ ಅಂತೇಳಿ ಎಲ್ಲ ಕ್ಲೀನಾಗಿ ಒಂದು ಸೈಡಿಂದ ನೋಡ್ಕೊಂಡು ಬರ್ತಾಯಿದ್ರು ಯಾವ ಥರ ಹಾಕ್ಕೊಂಡಿದ್ದೀವಿ ಅಂತ. ಎಲ್ಲ ನೀಟಾಗಿ ನಿಧಾನಕ್ಕೆ ಒಂದೊಂದೇ ಗಿಡಗಳನ್ನ ನೋಡಿಕೊಂಡು ಕೆಲವೊಂದು ಸೇವಂತಿಗೆ ತೊಗೊಂಡಿರು ಹಿಡ್ಕೊಂಡಿದ್ರು. ಜೊತೆಗೆ ದೀಕ್ಷನು ಕೂಡ ಕೆಲವೊಂದು ಸೇವಂತಿಗೆ ಸಸಿಗಳನ್ನ ಕೊಡ್ತಾಯಿದ್ರು ಅವ್ರಿಗೆ. ನೋಡಿ, ಅವರು ಹೇಳ್ತಾಯಿದ್ರು, ನಗ್ತಾಯಿದ್ರು. ದೀಕ್ಷನ ನೋಡಿಬಿಟ್ಟು ನಿನ್ನ ನೋಡೋಕ್ಕೆ ಅಂತ ಬಂದಿದ್ದೀವಿ ಅಂತ ಹೇಳಿದ್ರು. ಹಂಗೆ ಸ್ವಲ್ಪ ಗಾರ್ಡನ್ನೆಲ್ಲ ನೋಡ್ಕೊಂಡು ನಿಂತಿದ್ರು ಅವ್ರ ಯಜಮಾನ್ರು ಅವರು ಎಲ್ಲ. ದೀಕ್ಷಾನ ಹೇಳ್ತಾಯಿದ್ಲು ಈ ಥರ ಅಂತ. ಆಮೇಲೆ ಫ್ರಂಟಿಗೆ ಬಂದಾಗ ಗಿಡಗಳನ್ನೆಲ್ಲ ಜೋಡಿಸಿದ್ದು ನೋಡಿ, ಚೆನ್ನಾಗಿದೆ ಕಲೆಕ್ಷನ್ ಅಂತ ಹೇಳ್ತಾಯಿದ್ರು ಅವರು ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಗಿಡಗಳೆಲ್ಲ ನೋಡ್ತಾಯಿದ್ರು, ಯಾವ್ದು ತೊಗೊಳ್ಳೋದು ಅಂತ ಎಲ್ಲ ನೋಡ್ತಿದ್ರು. ದೀಕ್ಷಾ ಎಕ್ಸ್ಪ್ಲೈನ್ ಮಾಡ್ತಾಯಿದ್ಲು ಈ ಗಿಡ. ಆಮೇಲೆ ರೋಸ್ಮೇರಿ ನೋಡಿ, ಇದೇನು ಗಿಡ ಅಂತ ಕೇಳಿದ್ರು. ಅದು ರೋಸ್ಮೇರಿ ಅಂತ ಹೇಳಿದ್ಲು ದೀಕ್ಷಾ. ಹೌದಾ ಅಂತ ಹೇಳಿ ಅವರು ನೋಡ್ತಾಯಿದ್ರು. ಮತ್ತು ಗಿಡಗಳ ಕಲೆಕ್ಷನ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು. ಅವರು ಗೌರಿಬಿದನೂರು ಕನಕಾಂಬರ ಹೂವನ್ನ ತುಂಬ ಇಷ್ಟಪಟ್ರಂತೆ. ಆ ಗಿಡ ಇಲ್ವಾ ಅಂತ ಕೇಳ್ತಾಯಿದ್ರು. ಇಲ್ಲ, ಅದು ಅಲ್ಲಿದೆ ನೋಡಿ, ಅದೇ ಗಿಡ, ಆದರೆ ಇವಾಗಿಲ್ಲ, ಖಾಲಿಯಾಗಿದೆ, ಬಂದಾಗ ಹೇಳ್ತೀನಿ ತೊಗೊಳ್ಳೋರಂತೆ ಅಂತ ನಾನೇ ಹೇಳ್ತಾಯಿದ್ದೆ. ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ಗಿಡ ಬಂದಾಗ ಹೇಳ್ತೀನಿ ಅಂತ ಹೇಳಿದೆ. ಅವರೆಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ. ಆಮೇಲೆ ಮನೆಗೆ ಬಂದಮೇಲೆ ದೀಕ್ಷಾ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ಲು. ಆದರೆ ಇವತ್ತು ಅವ್ರಿಗೆ ಬರೀ ವಿಳೆದೆಲೆ ಅಡಿಕೆ ಕೊಟ್ವಿ, ಬಾಳೆಹಣ್ಣು ಇರಲಿಲ್ಲ. ದೀಕ್ಷಾನೇ ಅರಿಶಿನ ಕುಂಕುಮ ವಿಳೆದೆಲೆ ಅಡಿಕೆ ಹೂವು ಎಲ್ಲ ಕೊಟ್ಬಿಟ್ಟು ಇದು ಮಾಡಿದ್ಲು. ಮುಂದೆ ಬಂದವರು ಇದ್ರ ಕಾರ್ ಮೇಲೆ ಹೂವು ಬಿಡಿಸಿಟ್ಟಿದ್ವಲ್ಲ, ಈ ಗೌರಿಬಿದನೂರು ಕನಕಾಂಬರ ಗಿಡ ಬೇಕಾಕ, ನೆಕ್ಸ್ಟ್ ಟೈಮ್ ಬಂದಾಗ ತಂದ್ಕೊಡಿ ಅಂತ ಹೇಳಿದ್ರು.
ಈಗ ಇಲ್ಲಿ ಬಂದ್ಬಿಟ್ಟು ಕಾಶಿ ಕಣಗಳು ಈ ಕಲರ್ ಚೆನ್ನಾಗಿದೆ ಅಂತೇಳಿ ಕಟಿಂಗ್ನ ಕಟ್ ಮಾಡಿಸ್ಕೊಂಡು ಯಾವ ಥರ ಹಾಕೋದು ಅಂತ ಕೇಳ್ತಾಯಿದ್ರು, ಹೇಳ್ತಾ ಇದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.